ನಮಸ್ಕಾರ. ನಿಮಗೆಲ್ಲರಿಗೂ ವಿಶ್ವವಾಣಿ ಹೆಲ್ತ್ ಚಾನೆಲ್ಗೆ ಸ್ವಾಗತ. ನಾನು ಡಾಕ್ಟರ್ ವಿದ್ಯಾ ಭಟ್, ಡೈರೆಕ್ಟರ್ ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ IVF ಸೆಂಟರ್. ನಾನು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಮತ್ತು IVF ಸ್ಪೆಷಲಿಸ್ಟ್. ವೈಟ್ ಡಿಸ್ಚಾರ್ಜ್ ಬಗ್ಗೆ ತುಂಬ ಜನ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಮೇಲೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ, ನನಗೆ ಇದು ಸರಿ ಹೋಗ್ತಾ ಇಲ್ಲ, ನಾನು ಹೋಗಿ ವೈಟ್ ಡಿಸ್ಚಾರ್ಜ್ಗೋಸ್ಕರ ಯೂಟ್ರಸ್ಸೇ ತೆಗೆಸ್ಕೊಂಡೆ ಅಂತ. ವೈಟ್ ಡಿಸ್ಚಾರ್ಜಿಂದ ಯೂಟ್ರಸ್ ತೆಗೆಯೋದು ಮಹಾ ಅಪರಾಧ. ಯಾಕೆಂದರೆ ವೈಟ್ ಡಿಸ್ಚಾರ್ಜು ನಾರ್ಮಲಿನೇ ಎಲ್ಲ ಹೆಂಗಸರಿಗೆ ಆಗುತ್ತೆ. ಯಾವಾಗ ಆಗುತ್ತಿದ್ದು? ನಾರ್ಮಲ್ ಕೋರ್ಸಲ್ಲಿ, ಅಂದರೆ ಮುಟ್ಟಿಗೆ ಮುಂಚೆ, ಓವ್ಯುಲೇಷನ್ ಟೈಮಲ್ಲಿ, ಅಂದರೆ ಮಿಡ್ ಸೈಕಲ್, ಅಂದರೆ ಅವರ ಪೀರಿಯಡ್ ಸೈಕಲಲ್ಲಿ 15 ದಿನ ಆದಮೇಲೆ ಓವ್ಯುಲೇಷನ್ ಟೈಮಲ್ಲಿ, ಅಂಡಾಣು ಉತ್ಪತ್ತಿ ಆಗೋ ಟೈಮಲ್ಲಿ ವೈಟ್ ಡಿಸ್ಚಾರ್ಜ್ ಆಗ್ಬೋದು. ಪೀರಿಯಡ್ ಮತ್ತೆ ಬರೋಕ್ಕಿಂತ ಮುಂಚೆ ಕೂಡ ವೈಟ್ ಡಿಸ್ಚಾರ್ಜ್ ಆಗುತ್ತೆ. ಸೊ ಪ್ರೀ ಪೀರಿಯಡ್ಸ್, ಪೋಸ್ಟ್ ಪೀರಿಯಡ್ಸ್ ಮತ್ತು ಪೀರಿಯಡ್ಸ್ ಮಧ್ಯದಲ್ಲಿ ವೈಟ್ ಡಿಸ್ಚಾರ್ಜ್ ಆಗೋದು ನಾರ್ಮಲ್ಲು. ಗಂಡ ಹೆಂಡತಿ ಸಂಭೋಗ ಆಗಿದ್ದ ಮಾರನೇ ದಿನ ಕೂಡ ವೈಟ್ ಡಿಸ್ಚಾರ್ಜ್ ಆಗುತ್ತೆ. ಸೊ ಇದು ಎಲ್ಲ ನಾರ್ಮಲ್ಲು. ಎಷ್ಟೋ ಜನಕ್ಕೆ ಇದು ಗೊತ್ತಿರಲ್ಲ, ಇದು ಒಂದು ದೊಡ್ಡ ಕಾಯಿಲೆ ಅಂದ್ಬಿಟ್ಟು ಗಾಬರಿ ಆಗ್ತಾರೆ. ಏಕೆಂದರೆ ಎಲ್ಲ ಕಡೆ ಓದಿರ್ತಾರೆ ಅವರು. ವೈಟ್ ಡಿಸ್ಚಾರ್ಜ್ ಆಗೋದ್ರಿಂದ ನಿಮಗೆ ಪ್ರಾಬ್ಲಮ್ ಏನಾಗುತ್ತೆ, ಗರ್ಭಕೋಶದ ಕೊರಳು ಕ್ಯಾನ್ಸರ್ ಬರೋ ಚಾನ್ಸ್ ಇರುತ್ತೆ ಅಂತ ಒಂದು ಓದಿರೋದರಿಂದ ಎಲ್ಲರೂ ಗಾಬರಿಯಾಗಿ ಹೋಗಿ ಯೂಟ್ರಸ್ ತೆಗೆಸ್ಕೊಂಡು, ಆ ಯೂಟ್ರಸ್ ತೆಗೆಸ್ಕೊಂಡಿರೋದ್ರಿಂದ ಆಗೋ ಪ್ರಾಬ್ಲಮ್ಸ್ 108 ಆಗುತ್ತೆ. ಸೊ ಆದ್ದರಿಂದ ವೈಟ್ ಡಿಸ್ಚಾರ್ಜ್ ಏನಕ್ಕಾಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಾರ್ಮಲಿ ವೈಟ್ ಡಿಸ್ಚಾರ್ಜ್ ಆಗೋದ್ರ ಬಗ್ಗೆ ಹೇಳಿದ್ದೀನಿ. ಈಗ ಎಬ್ನಾರ್ಮಲ್ ವೈಟ್ ಡಿಸ್ಚಾರ್ಜ್, ಕರ್ಡಿ ವೈಟ್, ಮೊಸರು ಥರ ಇಲ್ಲ ಲೋಳೆ ಥರ ವೈಟ್ ಡಿಸ್ಚಾರ್ಜ್ ಬಂದರೆ ಅದು ಫಂಗಲ್ ಇನ್ಫೆಕ್ಷನ್ ಆಗಿರುತ್ತೆ. ಗ್ರೀನಿಷ್ ಕಲರು ಮತ್ತು ಅದ್ರ ಜೊತೆ ಒಂದಿಷ್ಟು ಯೆಲ್ಲೋಯಿಶ್ ಡಿಸ್ಚಾರ್ಜ್ ಇದ್ದರೆ ಅದು ಬ್ಯಾಕ್ಟೀರಿಯಲ್ ಮತ್ತು ಟ್ರೈಕೋಮೋನಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅದರಿಂದನೂ ವೈಟ್ ಡಿಸ್ಚಾರ್ಜ್ ಆಗ್ಬೋದು. ಕೆಲವೊಮ್ಮೆ ಆ ಕಾಂಬಿನೇಷನ್ ಆಗಿ ವೈಟ್ ಡಿಸ್ಚಾರ್ಜ್ ಆಗುತ್ತೆ. ಇದು ಏನಕ್ಕೆ ಅಂದರೆ ಗರ್ಭಕೋಶದ ಬಾಯಲ್ಲಿ ಹುಣ್ಣಿರುತ್ತೆ. ಈ ಹುಣ್ಣು ಮೇಲೆ ಇನ್ಫೆಕ್ಟ್ ಆಗಿ ಇದು ವೈಟ್ ಡಿಸ್ಚಾರ್ಜ್ ಆಗೋ ಚಾನ್ಸ್ ಇರುತ್ತೆ. ಸೊ ಇವರು ವೈಟ್ ಡಿಸ್ಚಾರ್ಜ್ ಆದಾಗ ಡಾಕ್ಟ್ರಲ್ಲಿ ಹೋಗಿ ತೋರಿಸ್ಕೋಬೇಕಾಗತ್ತೆ. ತೋರಿಸ್ಕೊಂಡ್ಮೇಲೆ ಇದಕ್ಕೆ ಅಪ್ರೋಪ್ರಿಯೇಟ್ ಆ್ಯಂಟಿಬಯೋಟಿಕ್ ನಾವು ಕೊಡ್ತೀವಿ. ಕೊಟ್ಟ ಮೇಲೆ ವಜೈನಲ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಇದು ಒಂದೇ ಸರಿ ಕಡಿಮೆ ಆಗಲ್ಲ. ಎಷ್ಟೊಂದು ಸರಿ ಪೇಷಂಟ್ಸ್ ಬರ್ತಾರೆ, ಡಾಕ್ಟ್ರೇ ರಿಪೀಟೆಡ್ ಆಗಿ ನನಗೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ, ನನಗೆ ಗಾಬರಿ ಆಗ್ತಾ ಇದೆ ಅಂತ. ಸೊ ಆವಾಗ ನಾವು ಅವ್ರಿಗೆ ಮನವರಿಕೆ ಮಾಡಬೇಕಾಗತ್ತೆ. ನೋಡಿ, ಇದು ನಾರ್ಮಲ್, ಇದು ಸ್ವಲ್ಪ ಇನ್ಫೆಕ್ಷನ್ ಇದೆ, ಇದರಿಂದ ನಿಮಗೆ ನಾವು ಟ್ರೀಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ನಾವು ಕೌನ್ಸಿಲ್ ಮಾಡಬೇಕಾಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಈ ಹುಣ್ಣಲ್ಲಿ ಸರ್ವಿಸೈಟಿಸ್ ಅಂತ ಹೇಳ್ತೀವಿ, ಈ ಹುಣ್ಣು ಮೇಲೇ ಬರ್ತಾ ಇರುತ್ತೆ, ಅದು ಕಂಪ್ಲೀಟಾಗಿ ಗುಣ ಆಗಲ್ಲ. ಸೊ ಈ ಗುಣ ಆಗದೆ ಇರೋನ ಈ ಹುಣ್ಣನ್ನು ನಾವೇನು ಮಾಡ್ತೀವಿ ಅಂದರೆ ಕ್ರಯೋಥೆರಪಿ ಅಂತ ಮಾಡ್ತೀವಿ. ಇದು ನೈಟ್ರಸ್ ಆಕ್ಸೈಡಲ್ಲಿ ಮರಗಟ್ಟಿಸ್ತೀವಿ, ಕೆಲವು ಸರಿ ಕಾಟ್ರಿಯಲ್ಲಿ ಅದನ್ನು ಬರ್ನ್ ಮಾಡ್ತೀವಿ. ಇನ್ನೂ ಕೆಲವೊಮ್ಮೆ ಏನಾಗುತ್ತೆ, ಲೂಪ್ ಎಕ್ಸಿಷನ್ ಅಂತ ಮಾಡ್ತೀವಿ. ಸೊ ಲೂಪ್ ಎಕ್ಸಿಷನ್ ಅಂದರೆ ಈ ಹುಣ್ಣಾಗಿರೋ ಏರಿಯಾನ ಕಂಪ್ಲೀಟಾಗಿ ತೆಗೆದುಬಿಡ್ತೀವಿ. ತೆಗೆದಾಗ ಏನಾಗುತ್ತೆ, ಹೊಸ ಒಂದು ಅಲ್ಲಿ ಲೇಯರ್ ಬೆಳೆದ್ಬಿಟ್ಟು ಇವ್ರಿಗೆ ಮೇಲೆ ವೈಟ್ ಡಿಸ್ಚಾರ್ಜ್ ಆಗೋದು ಕಮ್ಮಿ ಆಗುತ್ತೆ. ಕೆಲವು ಸರಿ ವಜೈನಲ್ ಡಿಸ್ಚಾರ್ಜು ಆಗುತ್ತೆ. ಗರ್ಭಕೋಶದ ಬಾಯಿ ಹೆಲ್ದಿ ಇರುತ್ತೆ, ಬಟ್ ಮೇಲೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ಇದು ವಜೈನಲ್ ಇನ್ಫೆಕ್ಷನ್ನು. ಏಜ್ ಆಗ್ತಾ ಇದ್ದಂತೆ, 40+ ಆಗ್ತಾ ಇದ್ದಂತೆ ವಜೈನಲ್ ಏಜಿಂಗ್ ಆಗ್ತಾ ಇರುತ್ತೆ. ಸೊ ಈ ಟೈಮಲ್ಲಿ ವೈಟ್ ಡಿಸ್ಚಾರ್ಜ್ ಆಗೋದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಈ ಮೇಲಿಂದ ಮೇಲೆ ಇನ್ಫೆಕ್ಷನ್ ಬರದೇ ಇರೋದಕ್ಕೆ PRP ಅಂತ ಮಾಡ್ತೀವಿ, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಇದನ್ನು ಅವ್ರ ಬ್ಲಡ್ಡನ್ನೇ ತೆಗೆದು, ಇದನ್ನು ಕೂಡ ಆಟೋಲಾಗಸ್ ಟ್ರಾನ್ಸ್ಫ್ಯೂಷನ್ ಅಂತ ಕೂಡ ಹೇಳ್ತೀವಿ. ಅವ್ರ ಬ್ಲಡ್ ತೆಗೆದು ಅದನ್ನು ಪ್ರೋಸೆಸ್ ಮಾಡಿ ಇಡೀ ವಜೈನ ಅಲ್ಲಿ ನಾವು ಇಂಜೆಕ್ಟ್ ಮಾಡ್ತೀವಿ. ಇದನ್ನು ಒಂದು 2-3 ಸರಿ ಮಾಡಿದ್ಮೇಲೆ ಏನಾಗುತ್ತೆ, ವಜೈನ ಅಲ್ಲಿ ಮತ್ತೆ ಹೆಲ್ದಿ ಟಿಶ್ಯೂ ಬಂದುಬಿಟ್ಟು ಈ ಥರ ತೊಂದರೆಗಳಾಗೋದು ಕಡಿಮೆ ಆಗುತ್ತೆ. ಕೆಲವೊಮ್ಮೆ ಲೇಸರ್ ಥೆರಪಿ ಕೂಡ ಮಾಡ್ತೀವಿ ಇದನ್ನು. ಸೊ ಈ ಕಾಂಬಿನೇಷನಲ್ಲಿ ಮಾಡಿದಾಗ ಎಷ್ಟೋ ಜನರದ್ದು ವೈಟ್ ಡಿಸ್ಚಾರ್ಜು, ಯೂರಿನರಿ ಪ್ರಾಬ್ಲಮ್ಸು, ಆಮೇಲೆ ಏನೋ ಒಂಥರ ತೊಂದರೆಗಳಾಗ್ತಾ ಇರೋದು, ಇದೆಲ್ಲದೂ ಕಡಿಮೆ ಆಗಿ ಎಷ್ಟೋ ಸರಿ ಗಂಡ ಹೆಂಡತಿಗೆ ಸೇರದೆ ಇರೋಕ್ಕೆ ಇದು ಕಾರಣ ಆಗಿರುತ್ತೆ. ಮುಂದೆ ನಾರ್ಮಲ್ ಆಗಿ ಇವರು ಸಂಭೋಗ ಮಾಡ್ಬೋದು ಹೀಗೆ ಮಾಡೋದ್ರಿಂದ. ಸೊ ಇದಕ್ಕೆ ನಾವು PRP, ಜೆನೈಟೋ ಯೂರಿನರಿ ಸಿಂಪ್ಟಮ್ಸ್ಗೆ PRP ಥೆರಪಿ ಅಂತ ಕೂಡ ಹೇಳ್ತೀವಿ. ಸೊ ವೈಟ್ ಡಿಸ್ಚಾರ್ಜ್ ಮೇಲೆ ಬರೋದ್ರಿಂದ ಗಾಬರಿ ಆಗಬೇಡಿ. ಇದಕ್ಕೆ ಹಲವಾರು ಕಾರಣಗಳಿದೆ. ಈ ಕಾರಣಗಳಿಗೆ ಟ್ರೀಟ್ ಮಾಡಿದ್ರೆ ಸಾಕು. ಯಾಕೆಂದರೆ ಇದರಿಂದ ನೀವು ಗರ್ಭಕೋಶ ಖಂಡಿತ ತೆಗೆಸ್ಕೋಬೇಡಿ. ಗರ್ಭಕೋಶ ತೆಗೆಯೋದ್ರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ. ಒಂದು ಲೈಫೇ ಹಾಳಾಗಿಬಿಡುತ್ತೆ. ಯಾಕೆಂದರೆ ನಿಮ್ಮ ಓವೇರಿಯನ್ ರಿಸರ್ವ್ ಹೋಗಿ ಹಾರ್ಟ್ ಪ್ರಾಬ್ಲಮ್ಮು, ಮೂಳೆ ಪ್ರಾಬ್ಲಮ್ಮು ಮತ್ತು
ಜನೈಟೋ ಯೂರಿನರಿ ಅಂದರೆ ಹೋಗೋಕ್ಕೆ ಪ್ರಾಬ್ಲಮ್ ಎಲ್ಲ ಶುರುವಾಗುತ್ತೆ. ಸೊ ವೈಟ್ ಡಿಸ್ಚಾರ್ಜ್ ಏನಿದ್ರು ಡಾಕ್ಟ್ರಲ್ಲಿ ಹೋಗಿ ನೀವು ಸೂಕ್ತವಾಗಿ ಟ್ರೀಟ್ಮೆಂಟ್ ತೊಗೊಂಡು ಅದರಿಂದ ಪರಿಹಾರ ಪಡ್ಕೊಳ್ಳಿ. ಇನ್ನೊಂದು ಮುಖ್ಯವಾಗಿ ನಾನು ಹೇಳ್ತೀನಿ, ನಿಮಗೆ ಮೇಲೆ ವೈಟ್ ಡಿಸ್ಚಾರ್ಜ್ ಆಗಿದ್ದರೆ, ನೀವು ಯಂಗ್ ಇದ್ದರೆ 23 ಅಥವಾ 25, 35 ವರ್ಷದ ಒಳಗೆ ಇದ್ದರೆ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಕೂಡ ಮಾಡಿಸ್ಬೋದು. ಸೊ ನಿಮ್ಮ ಡಾಕ್ಟ್ರಲ್ಲಿ ಹೋಗಿ ನೀವು ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳಿ. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.